ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರ್ತಾ ಇದ್ದು, ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಅಂತ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಚುಟುಕು ಸಂವಾದದಲ್ಲಿ ಮಾತನಾಡಿ, ನಂತರ ನನಗೂ ಸಚಿವ ಸ್ಥಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಒಂದು ಕಡೆ ಇದೆ ಸರ್. ವಿಶೇಷವಾಗಿ ತಾವು ಸಹ ಸತೀಶ್ ಜಾರಕಿಹೊಳಿ ಅವರು ಅಪ್ಪಟ ಅಭಿಮಾನಿಗಳು. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಒಳ್ಳೇದು. ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ನೇತೆ, ಬರೀ ನಮ್ಮ ನೇತೆ ಇಲ್ಲ, ಅವ್ರು ಪೂರೇ ಉತ್ತರ ಕರ್ನಾಟಕ ಇರಲಿ ಮತ್ತು ಪೂರ್ಣ ಕರ್ನಾಟಕ ಇರಲಿ, ಕರ್ನಾಟಕದ ನೇತೆ ಅವರು. ಒಂದು ಒಳ್ಳೆ ಲೀಡರು, ಫಾರ್ ಥಿಂಕಿಂಗ್, ಫಾರ್ ಔಟ್ ರೀಚ್ ಇದೆ ಅವ್ರದ್ದು. ಮತ್ತು ಮುಂದಿನ ಯಾವಾಗ ಕಾಲ ಬರ್ತೈತಿ ಅವರು ಹೇಳಿದಾರು, ಹೈಕಮಾಂಡು ಹೇಳಿದಾರು. 228 ಮುಂದೆ ಯಾವಾಗ ಅವಕಾಶ ಅವ್ರಿಗೆ ಸಿಗ್ತೈತಿ, ಹೈಕಮಾಂಡ್ ಮತ್ತು ಶಾಸಕರು ಎಲ್ಲರೂ ಕೂಡ ಯಾವಾಗ ನಿರ್ಣಯ ಮಾಡ್ತಾರೋ, ಹೈಕಮಾಂಡ್ ನಿರ್ಣಯ ಮಾಡ್ತೈತಿ, ಆವಾಗಲೇ ಅವ್ರು ಆಗ್ತಾರೋ. ಈಗ ಒಂದು ಬರೀ ಅವ್ರ ಅಹಿಂದ ನೀತಿ ಇಲ್ಲ, ಅವ್ರದ್ದು ರಾಜ್ಯದ ನೀತಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಿಮ್ಮದು ಬೆಂಬಲ ಇದೆ? ಸತೀಶ್ ಜಾರಕಿಹೊಳಿ ಆದ್ರೆ ಅಂದ್ರೆ ನಂದು ಬರೀ ನಂದು ಇಲ್ಲ, ಪೂರ್ಣ ರಾಜ್ಯದ ಬೆಂಬಲ ಇದೆ, ಪೂರ್ಣ ರಾಜ್ಯದ. ನಮ್ಗೇನಾದ್ರು ವಿಶೇಷವಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಮೊದಲನೇ ಬಾರಿ ಶಾಸಕರಿಗೂ ಸಹ ಒಂದು ರೀತಿ ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಒಂದು ಆಗ್ರಹ ಇದೆ. ಈ ಬಾರಿ ನಿರೀಕ್ಷೆ ಮಾಡಿದ್ದೀರಾ? ನಾ ಏನು ಒಂದು ಪಾಲಿಟಿಷಿಯನ್, ನಾನು ಈ ಮುಂದೆ ಹೋಗ್ಲಿಕ್ಕೆ ಯಾವಾಗ ನಾವು ತಯಾರಿ ಇರಬೇಕು. ಮತ್ತು ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿದು ಯಾರೂ ಇಲ್ಲ ಶಾಸಕರು, ನಾನು ಇದೆ. ಈಗ ಪಠಾಣ್ ಸಾಹೇಬ್ರು ಆಗಿದ್ದಾರೆ. ಅವಕಾಶ ಶಿಕ್ಷಣ ಹೈಕಮಾಂಡ್ ನಿರ್ಣಯ ಮಾಡಿದಂದ್ರೆ, ನಮ್ಮದು ನೇತೆ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡಿದಂದ್ರೆ ಅವ್ರು ಕೊಟ್ಟಿದ್ದಂದ್ರೆ ಮಾಡ್ತೀವಿ, ಜರೂರು ಮಾಡ್ತೀವಿ. ಇಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ ಶಾಸಕರು ಆಗಿರ್ತಕ್ಕಂಥ ಶ್ರೀ ಆಸಿಫ್ ಸೇಠ್ ಅವರ ಅಭಿಪ್ರಾಯ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.